ಜೈ ಶ್ರೀರಾಮ್. ನಾನು ಅಜಿತ್ ಬುಕ್ನಳ್ಳಿ. ಈ 6-3 ಆಗ್ಲಿ 3-6 ಆಗ್ಲಿ RSSಗೆ ಒಳ್ಳೆಯದಾಗ್ಲಿ, ಇದನ್ನ ಸಂಘಿಗಳಾದ ನಾವು ನೀವುಗಳಿಗೆ ಹೇಳ್ತಾ ಇಲ್ಲ. ಬದಲಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಅಧಿಕಾರದಲ್ಲಿ ಇದೆಯಲ್ಲ, ಅದರಲ್ಲಿ ಒಂದಿಷ್ಟು ಲೀಡರ್ಗಳಿದ್ದಾರೆ. ಅವ್ರು ಪಾಪ ಅಂದ್ರೆ ಹಗಲು ರಾತ್ರಿ ಶ್ರಮವನ್ನ ಹಾಕ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಳ್ಳೇದಾಗ್ಲಿ ಅಂತ. ಯಾಕೆ ಅಂತ ಕೇಳಿ, ಇಲ್ಲಿ ಮೊನ್ನೆ ಹೊಸ CM ಬಂದಿದ್ದಾರೆ, DK ಶಿವಕುಮಾರ್ ಅವರಂತ. ಅವರ ಸಂಪುಟ ಏನಿದೆಯಲ್ಲ, ಮೊದಲ ಹಂತದ ಸಂಪುಟ ಬಂದಿದೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೊಂದು ಖಾತೆಯನ್ನ ಕೊಟ್ಟಿದ್ದಾರೆ. ನೀವು ಹೋಮ್ ಮಿನಿಸ್ಟರ್ ಆಗಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಇದನ್ನೆಲ್ಲ ಕಾಪಾಡಿ, ಅಂದ್ರೆ ಭಯಮುಕ್ತ ಕರ್ನಾಟಕವನ್ನ ಮಾಡಿ ಅನ್ನೋ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅದು ಸಾಂವಿಧಾನಿಕ ಹುದ್ದೆ ಏನಲ್ಲ, ಪಕ್ಷದ ಅಧ್ಯಕ್ಷ ಸ್ಥಾನವನ್ನ, ಅಂದ್ರೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ರು, ಅವರು CM ಆದ್ಮೇಲೆ ಬಿಡ್ಬೇಕಾಯ್ತು. ಆ ಜಾಗಕ್ಕೆ ಯಾರನ್ನ ಕರ್ಕೊಂಡ್ಬರೋದು ಅಂತ BK ಹರಿಪ್ರಸಾದ್ ಅವರನ್ನ ಕರ್ಕೊಂಡ್ಬಂದ್ರು. ಆ ಕಡೆ PK ಪ್ರಿಯಾಂಕ್ ಖರ್ಗೆ, ಈ ಕಡೆ BK, ಈ ಮಧ್ಯ DK. ಈ 3 ಜನ PK DK BK ಅವರು ಸೇರ್ಕೊಂಡು ಈಗ ಸದ್ಯ ರಾಜ್ಯದ ಅಂದ್ರೆ ಮೇನ್ ಅಂತ ಕರೀತಾರಲ್ಲ ಅಂತದ್ದೆಲ್ಲ ಹುದ್ದೆಗಳನ್ನ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ಅವರಲ್ಲಿ ಇಬ್ರು ಹೋಗುವಂತಹ ಒಂದು ಹಿಂಗೆ ಪ್ರಯತ್ನವನ್ನ ತೋರಿಸ್ತಾ ಇದ್ದಾರೆ. ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ಬಿಟ್ರು, ನಮ್ಮ ರಾಜ್ಯಾಧ್ಯಕ್ಷ ಅಂತ BK ಹರಿಪ್ರಸಾದ್ ಅವರು ಒಂದು ಮಾತನ್ನ ಹೇಳಿದ್ರು. RSS ವಿಚಾರಧಾರೆಗಳನ್ನ ಒಪ್ಪುವಂತಹ, RSS ಬಗ್ಗೆ ಒಲವನ್ನ ಹೊಂದಿರುವಂತವರನ್ನ ಕಾಂಗ್ರೆಸ್ ಇಂದ ಓಡಿಸಲಾಗುತ್ತೆ, ಗೇಟ್ ಪಾಸ್ ಕೊಡ್ತೀವಿ ಅನ್ನೋ ಅರ್ಥ ಬರುವಂತಹ ಒಂದು ಮಾತನ್ನ ಆಡ್ಬಿಟ್ರು. ಪೇಪರಲ್ಲೂ ಬಂತು, ಟಿವಿಗಳಲ್ಲೂ ಬಂತು, ನೀವು ಕೂಡ ನೋಡಿರಬಹುದು. ಹಾಗೆ ಇನ್ನೊಂದ್ ಕಡೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಂತೂ RSS ನೋಂದಣಿಯಾಗಿದ್ಯಾ, RSS ಈ ದಾಖಲೆಗಳು ಪತ್ರಗಳು ಎಲ್ಲಿದೆ, ನಾಗ್ಪುರದಲ್ಲಿದ್ಯಾ ಅಂದ್ಕೊಂಡಿದ್ದಾರೆ. ಹಾಗೆ ಮೋಹನ್ ಭಾಗವತ್ ಅವರಿಗೆ ಲವ್ ಲೆಟರ್ನ ಬರೆದಿದ್ದಾರೆ. ಎಷ್ಟು ತಿಂಗಳಾದ್ರೂ ಓಕೆ, ನಾನು ಕಾಯ್ತೀನಿ ಉತ್ತರಕ್ಕೆ ಅಂತ ಹೇಳಿದ್ದಾರೆ. ಎಷ್ಟು ತಿಂಗಳು ಅಂತ ಹೇಳಿಲ್ಲ, ಅಂದ್ರೆ 2 ತಿಂಗಳು, 24 ತಿಂಗಳು, ಅಂದ್ರೆ 2 ವರ್ಷ, ಈ ತರ ಏನು ಕೂಡ ಪರ್ಟಿಕ್ಯುಲರ್ ಟೈಮ್ ಅನ್ನ ಅವರು ಮೆನ್ಷನ್ ಮಾಡಿದ್ರು. ಈಗ BK ಅವರು ಹೇಳ್ಬಿಟ್ರಲ್ಲ, RSS ಬಗ್ಗೆ ಒಲವನ್ನ ಹೊಂದಿರುವ ಕಾಂಗ್ರೆಸ್ನ ನಾಯಕರಿಗೆ ಗೇಟ್ ಪಾಸ್ ಅನ್ನೋ ಲೆಕ್ಕ. ಸೊ ಇದರಿಂದ DK ಅವರಿಗೆ ಒಂಚೂರು ಡವ ಆಯ್ತಾ ಅಂತ ಒಂದು ಪ್ರಶ್ನೆ ಅಂತೂ ಬರುತ್ತೆ. ಅವ್ರನ್ನ ಅಲ್ಲಾಡ್ಸಕ್ಕಾಗಲ್ಲ, ಅವ್ರಿಗೆ CM ಆಗಿದ್ದಾರೆ, ಅದು ಬೇರೆ ಪ್ರಶ್ನೆ, ಬೇರೆ ಉತ್ತರ. ಆದರೆ ಇದೇ ಸದನದಲ್ಲಿ ಇದೇ ಹೊಸ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಸಾಂಗ್ ಅನ್ನ ಹಾಡಿದ್ರು. ಹಾಗೆ ತಮ್ಮ ಬ್ಯಾಕ್ ಗ್ರೌಂಡ್ ಕೂಡ RSS ಇಂದನೇ ಬಂದಿದ್ದು ಅಂತ ಒಪ್ಪಿಕೊಂಡಿದ್ರು. ಇದು ಸಾಕಷ್ಟು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಅಥವಾ ಬಿಸಿಯಾದ ಕಿವಿಗೆ ಎಲ್ಲ ಕಾರಣ ಆಗಿತ್ತು. ಸೊ ಅದ್ರ ಬಗ್ಗೆ ಭಯಂಕರ ಚರ್ಚೆಗಳು ಆಗಿತ್ತು. ಅಂಡ್ ಕೆಲವರು ದೂರನ್ನು ಕೂಡ ಹೈಕಮಾಂಡ್ಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ರು. ಈಗ ಇವರ ಮಾತು ನೇರವಾಗಿ ನಮ್ಮ DK ಅವರಿಗೆ ಟಾರ್ಗೆಟ್ ಮಾಡ್ತಾ, ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕೆಂದ್ರೆ DK ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ದಿನದಿಂದ ಇಲ್ಲಿ ತನಕ ಅವರಿಗೆ ನೆಮ್ಮದಿಯಾಗಿ ಇರಕ್ಕೆ ಯಾರು ಬಿಡ್ತಾ ಇಲ್ಲ ಅಲ್ಲ. BJP ಮತ್ತೆ JDS ಬಗ್ಗೆ ಮಾತಾಡ್ತಾನೆ ಇಲ್ಲ, ಅವ್ರ ಬಗ್ಗೆ ಮಾತಾಡೋದೇ ವೇಸ್ಟ್ ಆಗ್ಬಿಟ್ಟಿದೆ. ಇದೇ ಕಾಂಗ್ರೆಸ್ ಅಲ್ಲಿ ಈ ಕಾಂಗ್ರೆಸ್ಸಿನ ನಾಯಕರೇ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರ ವಿರುದ್ಧವಾಗಿ. ಯಾವ್ದೆಲ್ಲ ರೀತಿಯಲ್ಲಿ, ಯಾವ್ದೆಲ್ಲ ಸಂಧಿಯಲ್ಲಿ ಸಮಸ್ಯೆ ಕೊಡ್ಬೋದಲ್ಲ, ಆ ಸಂಧಿ ವಾತವನ್ನ ತರುವಂತಹ ಎಲ್ಲಾ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈಗ ಈ ವಿಚಾರ RSS ಒಂದು ಆದ್ರೆ, DK ಅವರು RSS ನ ಬ್ಯಾಕ್ ಗ್ರೌಂಡ್ ಇರೋರು ಅಂತ ಆದ್ರೆ, ಈಗ ರಾಜ್ಯಾಧ್ಯಕ್ಷರು ಅಂದ್ರೆ ಯಾರು? ಈಗ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಅಂದ್ರೆ ಅವರು ಕರ್ನಾಟಕ ಕಾಂಗ್ರೆಸ್ಗೆ ಬಿಗ್ ಬಾಸ್ ಇದ್ದಂಗೆ. ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ನರೇಂದ್ರ ಮೋದಿ ಅವರು ಪಾಪ BJP, ಇವರು ಕಾಂಗ್ರೆಸ್, ಪಕ್ಷ ಬೇರೆ ಆಗಿರ್ಬಹುದು, ರಾಜ್ಯಾಧ್ಯಕ್ಷರ ಸ್ಥಾನ ಹಾಗೂ ಕಿಮ್ಮತ್ತು ಹೇಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ನಿತಿನ್ ನಬೀನ್ ಅವರು ಹೊಸ ರಾಷ್ಟ್ರಾಧ್ಯಕ್ಷರಾಗಿ ಬಂದ್ರಲ್ಲ, ಮೋದಿ ಅವರು ಏನ್ ಹೇಳಿದ್ರು, ನಾನೊಬ್ಬ BJPಯ ಕಾರ್ಯಕರ್ತ, ನಿತಿನ್ ನಬೀನ್ ಅವರು ಬಿಗ್ ಬಾಸ್ ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ಅಂದ್ರೆ ಅವರ ಏನು ತೀರ್ಮಾನ ಇದೆಯಲ್ಲ ಅದೇ ಅಂತಿಮ ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ಸೊ ಅಲ್ಲಿಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಲ್ಲಿ BK ಹರಿಪ್ರಸಾದ್ ಅವರು ತಗೊಂಡ ತೀರ್ಮಾನವೇ ಅಂತಿಮವಾಗುತ್ತಾ? ಅವರು ಈಗ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ, ಎಲ್ಲಾ ಕಡೆ ಪ್ರಿಂಟ್ ಆಗಿದೆ, ಎಲ್ಲಾ ಕಡೆ ಶೋ ಆಗಿದೆ. ಸೊ ಈಗ ಅವರು ಹೇಳಿಕೆ ಕೊಟ್ಟ ಹಾಗೆ ಅವ್ರ ಹತ್ರ ಏನಾದ್ರು RSS ಪರವಾಗಿ
RSS ಬಗ್ಗೆ ಒಲವನ್ನ ಹೊಂದಿರೋರ ಲಿಸ್ಟ್ ಏನಾದ್ರು ರೆಡಿ ಇದೆಯಾ? ಯಾವ್ದಕ್ಕೂ ಒಂದು ಮಾತು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅವ್ರೇನಾದ್ರು ವಿಮಾನವನ್ನ ಹತ್ತಿ ಅಲ್ಲೆಲ್ಲೋ ಡೆಲ್ಲಿ ಅಂತ ಇದೆಯಂತಲ್ಲ, ಅಲ್ಲಿಗೇನಾದ್ರೂ ಹೋಗ್ ಬರ್ತಾರಾ? ಇಷ್ಟು ಪ್ರಶ್ನೆಗಳು ಶುರುವಾಗಿದೆ. ಹಾಗೆ ಒಂದು ರಾಜ್ಯದ, ಅದರಲ್ಲೂ ಅಧಿಕಾರ ಇರುವಂತಹ ರಾಜ್ಯದ ರಾಜ್ಯಾಧ್ಯಕ್ಷರು ಅಂದ್ರೆ ತುಂಬಾ ಸ್ಪೆಷಲ್ ಆಗಿರ್ತಾರೆ. ಅದರಲ್ಲಿ ಈಗ BK ಹರಿಪ್ರಸಾದ್ ಅವರಿಗೆ ತುಂಬಾ ವಿಶೇಷವಾದ ಸ್ಥಾನಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ದಾನವಾಗಿ ಕೊಟ್ಟಿದೆ. ಯಾರದು? ಭಿಕ್ಷೆ ಅಲ್ಲ, ಅದು ದಾನವಾಗಿ ಕೊಟ್ಟಿದ್ದನ್ನ ಅವರು ನಿಭಾಯಿಸಿಕೊಂಡು ಹೋಗುವ ಪ್ರಯತ್ನನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಆಲೋಚನೆ ಮಾಡ್ಬೇಕಲ್ಲ, ಈಗ ಅಧಿಕಾರ ಇರುವಂತಹ ಒಂದು ರಾಜ್ಯದ ರಾಜ್ಯಾಧ್ಯಕ್ಷರು ಒಂದು ಸಲಹೆಯನ್ನ ಕೊಟ್ರೆ ಅದನ್ನ ಗಂಭೀರವಾಗಿ ಸ್ವೀಕಾರ ಮಾಡ್ಬೇಕಾ ಮಾಡಬಾರ್ದಾ? ಖಂಡಿತ ಮಾಡ್ಬೇಕಾಗುತ್ತೆ. ಅದು ಯಾರ ಕೈಲಿರುತ್ತೆ? ಅಲ್ಲಿ ಮೇಲೆ ಕೂತಿದಾರಲ್ಲ, ಡೆಲ್ಲಿಯಲ್ಲಿ, ಅದೇ ಹೈಕಮಾಂಡ್ ಕೈಲಿ ಇರುತ್ತೆ. ಹಾಗಾಗಿ ಈ BK ಹರಿಪ್ರಸಾದ್ ಅವರ ಮಾತು ಒಂದು ರಾಜ್ಯದ ಮುಖ್ಯಮಂತ್ರಿಗಲ್ಲ, ಬದಲಾಗಿ 2 ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಡೈರೆಕ್ಟ್ ಆಗಿ ಚುಚ್ಚಿದಂಗಿದೆ. ಅಂದ್ರೆ RSS ಬಗ್ಗೆ ಒಲವನ್ನ ಹೊಂದಿದವರಿಗೆ ಗೇಟ್ ಪಾಸ್ ಕೊಡ್ತೀವಿ ಅನ್ನೋದನ್ನ ಒಂದು ವೇಳೆ ಅಲ್ಲಿ ಹೈಕಮಾಂಡ್ ಏನಾದ್ರೂ ಗಂಭೀರವಾಗಿ ತಗೊಂಡು, ಹೌದಲ್ಲ, RSS ನಮ್ಮ ಸೈದ್ಧಾಂತಿಕ ವಿರೋಧಿ, ಅದು BJPಗೆ ಕೆಲಸ ಮಾಡುತ್ತೆ, BJPಯ ಅನೇಕ ನಾಯಕರು ಗೆಲ್ಲೋದ್ರಲ್ಲಿ ಹಾಗೂ ಅನೇಕ ನಾಯಕರ ಹಿನ್ನೆಲೆ ಸಂಘವೇ ಆಗಿದೆ, ಹಾಗಾದ್ರೆ ಅದರ ಬಗ್ಗೆ ಒಲವು ಇರೋರು, ಅದರ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರ್ನ ಕಿತ್ತು ಬಿಸಾಕಿ ಎಡಗಾಲಲ್ಲಿ ಒದ್ದು ಮನೆ ಕಳಿಸ್ಬೋದಲ್ಲ ಅಂತ ಹೈಕಮಾಂಡ್ ಏನಾದ್ರೂ ತೀರ್ಮಾನ ಮಾಡಿದ್ರೆ, ಕರ್ನಾಟಕದ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಅಲ್ಲಿ ನಮ್ಮ ಪಕ್ಕದಲ್ಲೇ ತಾಗಿಕೊಂಡೆ ತೆಲಂಗಾಣ ಅಂತ ಒಂದು ರಾಜ್ಯ ಇದೆಯಲ್ಲ, ಅಲ್ಲಿ ರೇವಂತ್ ರೆಡ್ಡಿ ಗಾರು ಅಂತ ಒಬ್ರು ಇದ್ದಾರೆ. ಅವರು ABVP ಇಂದ ಬಂದವರು. ABVP ಯಾವುದು, ABVPಯ ಮೂಲ ಏನು, ಅದರ ಆಶಯವೇನು, ಸಿದ್ಧಾಂತವೇನು ಅಂತ ಮತ್ತೆ ನಾನು ವಿಶೇಷವಾಗಿ ಹೇಳಕ್ ಹೋದ್ರೆ ಅದು ನಿಮ್ಗೆ ಗೊತ್ತಿರೋದನ್ನೇ ಹೇಳ್ದಂಗಾಗುತ್ತೆ. ಅಂದ್ರೆ ಹೆಂಗೆ ಅಂದ್ರೆ, ತುಂಬಿರೋ ಕೊಡಕ್ಕೆ ಮತ್ತೆ ನೀರ್ ಹಾಕದಂಗೆ ಅದು ಹೊರಗಡೆ ಚೆಲ್ಲುತ್ತೆ, ಅಲ್ಲಿ ತುಂಬಕ್ಕೆ ಏನೂ ಇಲ್ಲ. ಸೊ ABVP ಏನಿದೆಯಲ್ಲ, ಅದರ ಹಿನ್ನೆಲೆಯಿಂದ ಬಂದ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿ ಗೆದ್ದು ಅಲ್ಲಿಯ ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ ತುಂಬಾ ಸೀನಿಯರ್ಗಳೆಲ್ಲ ಇದ್ರಂತೆ, ಭಯಂಕರ ಆಪೋಸನ್ನ ಮಾಡಿದ್ರಂತೆ. ಆದ್ರೆ ರಾಹುಲ್ ಗಾಂಧಿ ಅವರ ಹಿಂಗೆ ಒಂದು ದೂರದೃಷ್ಟಿ ಇದೆಯಲ್ಲ, ಅದರನ್ನ ಇಟ್ಕೊಂಡು ರೇವಂತ್ ರೆಡ್ಡಿ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಮಾಡಿದ್ದಾರಂತೆ. ಹಾಗಾಗಿ BK ಹರಿಪ್ರಸಾದ್ ಅವರ ಒಂದು ಮಾತನ್ನ ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ಗಂಭೀರವಾಗಿ ತಗೊಂಡ್ರೆ, DK ಮತ್ತು ರೇವಂತ್ ರೆಡ್ಡಿ ಇಬ್ರು RSS ಬ್ಯಾಕ್ ಗ್ರೌಂಡ್ ಅಂತೆ. ಅದರಲ್ಲೂ ಕೂಡ ಈ ಕುಂಭಮೇಳ ಆಯ್ತಲ್ಲ, ಅದನ್ನ ಈ ಒಂಥರ ಅಫಿಷಿಯಲ್ ಅನ್ನೋ ಥರದಲ್ಲೇ ಈ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ವಿರೋಧವನ್ನ ಮಾಡಿತ್ತು. ರಾಷ್ಟ್ರಾಧ್ಯಕ್ಷರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಕುಂಭಮೇಳದ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ, ದೇಶ ಉದ್ಧಾರ ಆಗುತ್ತಾ ಅಂತ ಕೇಳಿದ್ರು. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ಇಂಡೈರೆಕ್ಟ್ ಮೆಸೇಜ್ ಅನ್ನ ಕೊಟ್ಟಿದ್ರು, ಯಾರು ಕೂಡ ಹೋಗಬಾರದು, ಅಲ್ಲಿ ಯಾರು ಸ್ನಾನ ಮಾಡಬಾರದು, ಕುಂಭಮೇಳ ಅನ್ನೋದು ಅದು BJP ಪ್ರೋಗ್ರಾಮು, ಮೋದಿ ಪ್ರೋಗ್ರಾಮು ಅನ್ನೋ ಥರದಲ್ಲಿ ಒಂದು ಹೇಳಿತ್ತು. ಆದ್ರೆ DK ಶಿವಕುಮಾರ್ ಅವ್ರು ಏನ್ ಮಾಡಿದ್ರು, ಸಕುಟುಂಬ ಸಮೇತರಾಗಿ ಹೋದ್ರು, ಅಲ್ಲಿ ಸ್ನಾನವನ್ನ ಮಾಡಿದ್ರು, ಹಾಗೆ ಉತ್ತಮ ಭವಿಷ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಅವ್ರು ಹೇಳ್ದಂಗೆ ಪ್ರಯತ್ನ ಒಂದ್ ವೇಳೆ ಕೈ ಕೊಟ್ರು, ಈ ಪ್ರಾರ್ಥನೆ ಕೈ ಕೊಡಲ್ಲ, ಫಲ ಕೊಟ್ಟೇ ಕೊಡುತ್ತೆ ಅನ್ನೋ ಮಾತನ್ನ ಪದೇ 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 ಸಾಕಷ್ಟು ಸಲ ಹೇಳ್ಬಿಟ್ಟಿದ್ದಾರೆ. ಅದೇನಾದ್ರೂ ಸಾಬೀತಾಗಿದ್ದಕ್ಕೆ ಕೂಡ ಕಾಂಗ್ರೆಸ್ನ ಕೆಲವರಲ್ಲಿ ಅಸಮಾಧಾನ ಇದೆಯಾ ಅಂದ್ರೆ, ಈಗ ಯಾವುದೇ ಒಂದು ಹಿಂದೂಯಿಸಂಗೆ ಫೇವರ್ ಆಗಿರುವಂತ, ಹಿಂದುತ್ವವನ್ನ ಪ್ರಚಾರ ಮಾಡುವಂತಹ ಯಾವುದೇ ಕೆಲಸ ಕೂಡ ನಮ್ಮಲ್ಲಿ ಈ ಕಾಂಗ್ರೆಸ್ ಅವರಿಗೆ ಕಣ್ಣಿಗೆ ತುಂಬಾ ಕೆಟ್ಟದಾಗಿ ಕಾಣುತ್ತೆ. ಅದಕ್ಕೆ ವಿರೋಧವನ್ನ ಮಾಡ್ಲೇಬೇಕಾಗುತ್ತೆ. ಹಾಗೆ ಹಿಂದುತ್ವವನ್ನು ವಿರೋಧಿಸಬೇಕು, RSS ನ ವಿರೋಧಿಸಬೇಕು, ಆ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಒಂಚೂರು ಇಂಪ್ರೆಸ್ ಮಾಡಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇದೆ. ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು PK ಮತ್ತು BK ಕೆಲಸ ಮಾಡ್ತಾ ಇದ್ದಾರಾ? ಇದರಿಂದ DK ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಒಂದು ವೇಳೆ ರಾಜ್ಯಾಧ್ಯಕ್ಷ BK ಅವರ ಮಾತನ್ನ ಈ ಹೈಕಮಾಂಡ್ ನ ಭಾಗವಾಗಿರುವಂತಹ AICC ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ MK ಅವರು ಏನಾದ್ರೂ ಗಟ್ಟಿಯಾಗಿ ತಗೊಂಡ್ರೆ ಏನೆಲ್ಲ ಆಗಬಹುದು? ಇದೊಂದು ಪ್ರಶ್ನೆ ಖಂಡಿತವಾಗಿಯೂ ನನಗಂತೂ ದೇವರ ಹಣೆ ಬರಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.